ನಮಸ್ಕಾರ, ನಾನು ಅಜಿತ್ ರೆಡ್ಡಿ ಪೋಶೆಟ್ಟಿ. ಇಂದು 10ನೇ ತರಗತಿ ಇಲ್ಲಿ ಅಭ್ಯಾಸ 8.2ರಲ್ಲಿ ಎರಡನೇ ಪ್ರಶ್ನೆ ಕ್ವೆಶ್ಚನ್. ಸರಿಯಾದ ಉತ್ತರವನ್ನು ಆರಿಸಿ ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ. ಇಲ್ಲಿ ಈ ಪ್ರಶ್ನೆಯಲ್ಲಿ 4 ಪ್ರಶ್ನೆ ಕೇಳಿದ್ದಾರೆ. ಅದರಲ್ಲಿ ಮೊದಲನೇದು 2 tan 30 degree by 1 plus tan square 30 degree. tan 30 degree ಅಂದರೆ 1/√3 ಕೊಟ್ಟಿದ್ದಾರೆ. 1/√3 1 plus tan square 30 degree ಮತ್ತು tan square 30 degree 1/√3 ಬರುತ್ತೆ. ನೋಡಿ, √3 1/√3 2 into 1 2 √3 as it is 1 ಇಲ್ಲಿ ನೋಡಿ 1 plus 1/√3 by whole bracket ಸ್ಕ್ವೇರ್ ಇದೆ, ಸ್ಕ್ವೇರ್ ಮತ್ತು ರೂಟ್ ಹೋಗುತ್ತೆ 1/3 ಬರುತ್ತೆ. 2/√3 as it is 3 into 1 3 plus 1/3 ಕೆಳಗಡೆ 2/√3 2/√3 3 plus 1 4 4/3 2/√3 into 3 3/4 4 2 1 2 2 2 1 2 2 3 ಆ್ಯಸ್ ಇಟ್ ಈಸ್ ಉಳಿತೆ. ಇಲ್ಲಿ ಕೆಳಗಡೆ 2 ಇಲ್ಲಿ ಬರ್ಕೊಂಡಿವಿ, √3 ಇಲ್ಲಿ ಬರ್ಕೊಂಡಿದ್ದೀವಿ. 3 2/√3 ಇಂಟು √3/√3 √3 ಈ 3 ಇಲ್ಲೇ √3 ಇಲ್ಲೇ 2√9 ಈಗ 3 ಇಂಟು 3 ಇಂಟು 3 9 ಆಗುತ್ತೆ. 3√3 ಇಂಟು ಡಿವೈಡೆಡ್ ಬೈ 2 root and square get cancel 3 √3 2 into 3 6 √3 3 1 3 2 ಕೆಳಗಡೆ 2 ಬಂತು. √3/2 √3/2 ನೋಡಿ, ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಿದ್ರು, ಅದರೊಳಗಡೆ ಯಾವ್ದು ಸರಿ ಅಂತ ಕೇಳಿದ್ದಿದ್ರು. ಅದರೊಳಗಡೆ ಮೊದಲನೇ ಪ್ರಶ್ನೆಯ ಉತ್ತರ ಸೈನ್ ಏನು ಬಂತು ನಮಗೆ, √3/2 ಬಂದಿದೆ. √3/2 ಸೈನ್ √3/2 ನೋಡಿ, √3/2 60 ಡಿಗ್ರಿ ಇದೆ. ಇಲ್ಲಿ ಆಪ್ಷನ್ನಲ್ಲಿ ನೋಡೋಣ, ಸೈನ್ 60 ಡಿಗ್ರಿ ಇದೆ. ಅಂದರೆ ಮೊದಲನೇ ಪ್ರಶ್ನೆ ಉತ್ತರ ಎ ಆಗುತ್ತೆ. ಎರಡನೇ ಪ್ರಶ್ನೆ ನೋಡಿ, 1 - tan square 45 degree ಪ್ಲಸ್ ಡಿವೈಡೆಡ್ ಬೈ 1 plus tan square 45 degree ಇದೆ. ಇವು 4ರಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ನೋಡೋಣ. (1 - tan square 45 degree 1 plus tan square 45 degree tan square 45 degree ಅಂದರೆ ಒಂದೇ ಬರುತ್ತೆ ಎರಡಕ್ಕೂ. 1 square 1 square 1 minus 1 square 1 plus 1 square square and square get cancel 1 minus 1 1 plus 1 1 minus 1 0 1 plus 1 2 0/2 0 ನೋಡಿ 0 ಬಂತು. ಇಲ್ಲಿ ನೋಡಿ, ಅಲ್ಲಿ 0 ಎಲ್ಲಿದೆ ನೋಡಿ ಆನ್ಸರು. ಎರಡನೇ ಪ್ರಶ್ನೆ ಆನ್ಸರ್ 0. ಡಿ ಈಸ್ ದ ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ sin 2a minus 2 sin a ಎಂಬುದು ಎನ ಯಾವ ಬೆಲೆಗೆ ಸತ್ಯವಾಗಿದೆ? ಈ 4ರಲ್ಲಿ ಯಾವುದು ಸರಿ ಎಂದು ಕೇಳಿದ್ದಾರೆ. ನೋಡೋಣ ಬನ್ನಿ.
ಮೂರನೇ ಪ್ರಶ್ನೆ ಅಲ್ವಾ, ಇಲ್ಲಿ ನೋಡಿ. sin 2a equal to 2 sin a. sin bracket 2 into 0 equal to 2 sin 0. sin 0 degree equals to 2 sin 0 degree. 0 ಈ ಕಡೆ ತೊಗೊಂಡಾಗ 2 ಇಲ್ಲಿ ಬರುತ್ತೆ ಇಂಟು 0 ಡಿಗ್ರಿ. 0 equal to 0 0. ಇದು ಸರಳವಾಗಿತ್ತಲ್ಲ. ಮೂರನೇ ಪ್ರಶ್ನೆ ಉತ್ತರ ಯಾವುದು? ಎ. ನಾಲ್ಕನೇ ಪ್ರಶ್ನೆ ನೋಡಿ ಹಾಗೆ. 2 tan 30 ಡಿಗ್ರಿ 1/1 ಮೈನಸ್ tan ಸ್ಕ್ವೇರ್ 30 ಡಿಗ್ರಿ. ಈ ನಾಲ್ಕರಲ್ಲಿ ಯಾವುದು ಸರಿ? 2 tan 30 ಡಿಗ್ರಿ 1 ಮೈನಸ್ tan ಸ್ಕ್ವೇರ್ 30 ಡಿಗ್ರಿ. 2 tan 30 ಡಿಗ್ರಿ ಏನಿದೆ? 1/√3 ಇದೆ. 1/√3 ಬರ್ಕೊಳ್ಳಿ. ಇಲ್ಲಿ ನೋಡಿ tan 30 ಡಿಗ್ರಿ 1/√3 ಬರುತ್ತೆ. ಇಲ್ಲಿ ಸ್ಕ್ವೇರ್ ಇದೆ, ಹೋಲ್ ಬ್ರ್ಯಾಕೆಟ್ ಸ್ಕ್ವೇರ್ ಬರುತ್ತೆ. 2 into 1 2 √3. 1 minus 1/√3. Square and root get cancel. 1/√3. 2/√3. 3 into 1 3 minus 1/3. ಅಂದರೆ ಏನು ಬಂತು ಅಂತ ನೋಡೋಣ. ಇಲ್ಲಿ ತಳಗಡೆ ಇದ್ದಿದ್ದು ಏನು ಮೇಲುಗಡೆ ಬರ್ಕೊಳ್ತೀನಿ ನೋಡಿ. 2√3 3 minus 1/3 ಇದೆ. 2/√3 ಇಲ್ಲಿ ಮೈನಸ್ ಮಾಡಿದ್ರೆ 2 ಬರುತ್ತೆ. 2/3. ಇದನ್ನು ಭಾಗಾಕಾರ ಇದ್ದಿದ್ದು ಗುಣಾಕಾರ ಮಾಡಿಕೊಂಡಾಗ 2/√3 ಇಂಟು ಇದು ಮೇಲ್ಗಡೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ. 3/2. 2 into 2 get cancel. 3/√3. 3/√3 ಭಾಗಾಕಾರ ಇದ್ದಿದ್ದು ಗುಣಾಕಾರ ಮಾಡ್ಕೊಂಡಿದ್ದೀವಿ, ಮೇಲ್ಗಡೆ ಹೋಗುತ್ತೆ. √3/√3. ಇದು 3√3. 3 into 3 9√9. 3√3 3 ಸ್ಕ್ವೇರ್ √2 and ಸ್ಕ್ವೇರ್ √3 ಈಕ್ವಲ್ ಟು 3 ಗೆಟ್ ಕ್ಯಾನ್ಸಲ್. ಏನು ಉಳಿತು? √3 ಉಳಿತು. ಇಲ್ಲಿ ನೋಡಿ √3 ಎಲ್ಲಿದೆ? √3 tan 60 ಅಂದರೆ ಆನ್ಸರ್ ನೋಡಿ. ಆನ್ಸರ್ ಇವು ನಾಲ್ಕರಲ್ಲಿ ಯಾವುದು? tan 60 ಡಿಗ್ರಿ. ಇಲ್ಲಿ ನೋಡಿ ಮೂರನೇ ಪ್ರಶ್ನೆ. tan a ಪ್ಲಸ್ ಬಿ ಈಕ್ವಲ್ ಟು √3 ಮತ್ತು tan ಬ್ರ್ಯಾಕೆಟ್ a ಮೈನಸ್ ಬಿ ಈಕ್ವಲ್ ಟು 1/√3 ಆಗಿದೆ. ಇಲ್ಲಿ 0 ಡಿಗ್ರಿ ಗ್ರೇಟರ್ ದೆನ್ a ಪ್ಲಸ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90 ಡಿಗ್ರಿ. ಬಿ ಇಸ್ ಗ್ರೇಟರ್ ದೆನ್ ಎ ಆದರೆ ಎ ಮತ್ತು ಬಿ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇಲ್ಲಿ ಎ ಮತ್ತು ಬಿ ಎರಡು ಕೊಟ್ಟಿದ್ದಾರೆ, ಆದರೆ ಒಂದೇ ಕೊಟ್ಟಿದ್ದಾರೆ. ಅದನ್ನು ಎರಡನ್ನೂ ಬಿಡಿಸಬೇಕು. tan a ಪ್ಲಸ್ ಬಿ ಈಕ್ವಲ್ ಟು √3. tan a ಪ್ಲಸ್ ಬಿ ಈಕ್ವಲ್ ಟು tan 60 ಡಿಗ್ರಿ. √3 ನೋಡಿ, √3 ಏನಿದೆ? ಟ್ಯಾನ್ದು √3 ಇಸ್ 60 ಡಿಗ್ರಿ ಇದೆ. tan a √3 ಇಸ್ ಈಕ್ವಲ್ ಟು 60 ಡಿಗ್ರಿ ಇದೆ. 60 ಡಿಗ್ರಿ ಬರ್ಕೊಂಡಿದ್ದೀವಿ. a ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ. a ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ. tan a ಮೈನಸ್ ಬಿ ಈಕ್ವಲ್ಸ್ ಟು 1/√3. tan ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, a ಮೈನಸ್ ಬಿ ಈಕ್ವಲ್ ಟು a ಮೈನಸ್ ಬಿ ಈಸ್ ಈಕ್ವಲ್ ಟು 1/√3 ಕೊಟ್ಟಿದ್ದಾರೆ. 1/√3 ಎಷ್ಟಾಗುತ್ತೆ? 1/√3 30 ಡಿಗ್ರಿ ಆಗುತ್ತೆ. 30 ಡಿಗ್ರಿ. a ಮೈನಸ್ ಬಿ ಈಕ್ವಲ್ ಟು 30 ಡಿಗ್ರಿ. ಆ್ಯಡ್ 1 and 2 ಎರಡನ್ನು ಕೂಡಿಸಿ ಅಂತ ಹೇಳಿದ್ದಾರೆ. a ಪ್ಲಸ್ ಬಿ a ಮೈನಸ್ ಬಿ ಈಕ್ವಲ್ ಟು 60 ಡಿಗ್ರಿ ಬೈ 30 ಡಿಗ್ರಿ. 2a ಈಕ್ವಲ್ ಟು 90 ಡಿಗ್ರಿ. ಇವೆರಡನ್ನು ಕೂಡಿಸಿದ್ರೆ 90 ಡಿಗ್ರಿ. a ಈಕ್ವಲ್ಸ್ ಟು 2/90. 2 1 2 45. a ಇಸ್ ಈಕ್ವಲ್ ಟು 45 ಡಿಗ್ರಿ. ಇವಾಗ ಎ ಆನ್ಸರ್ ಬಂತು. ಬಿ ಏನಿದೆ ನೋಡೋಣ. a ಪ್ಲಸ್ ಬಿ ಈಸ್ ಈಕ್ವಲ್ ಟು 60 ಡಿಗ್ರಿ. a ಇಸ್ ದ 45 ಡಿಗ್ರಿ ಪ್ಲಸ್ ಬಿ ಈಕ್ವಲ್ ಟು 60 ಡಿಗ್ರಿ. ಬಿ ಇಲ್ಲೇ ಇಟ್ಕೊಳ್ಳೋಣ, ಎ ಕಡೆ ಹಾಕೋಣ. ಈ 60 ಮೈನಸ್ 45 ಡಿಗ್ರಿ ಈಕ್ವಲ್ಸ್ ಟು 15 ಡಿಗ್ರಿ 15 ಡಿಗ್ರಿ.
ಬಂತಾ? ಎ ಈಸ್ 45, ಬಿ ಈಸ್ 15. 4ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ತಿಳಿಸಿ. ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸೈನ್ ಎ ಪ್ಲಸ್ ಬಿ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ. ಎ ಈಸ್ ಈಕ್ವಲ್ ಟು 30 ಡಿಗ್ರಿ. ಎ ಈಸ್ ಈಕ್ವಲ್ ಟು 30 ಡಿಗ್ರಿ. ಬಿ ಈಸ್ ಈಕ್ವಲ್ ಟು 16 ಡಿಗ್ರಿ. ಸೈನ್ 30 ಡಿಗ್ರಿ ಪ್ಲಸ್ 60 ಡಿಗ್ರಿ ಈಕ್ವಲ್ಸ್ ಟು ಸೈನ್ 30 ಡಿಗ್ರಿ ಪ್ಲಸ್ ಸೈನ್ 60 ಡಿಗ್ರಿ. ಸೈನ್ 90 ಡಿಗ್ರಿ ಕೂಡಿಸಿ ಸೈನ್ 30 ಡಿಗ್ರಿ ಪ್ಲಸ್ ಸೈನ್ 60 ಡಿಗ್ರಿ 1 ಈಕ್ವಲ್ಸ್ ಟು 1/2 ಪ್ಲಸ್ √3/2. ಸೈನ್ 30 ಡಿಗ್ರಿ ಏನಿದೆ 1/2, ಸೈನ್ 60 ಡಿಗ್ರಿ √3/2. ಒಂದನೇದು ಸರಿಯಾಗಿದೆ. ಥೀಟಾ ಹೆಚ್ಚಾದಂತೆ ಸೈನ್ ಥೀಟಾ ಬೆಲೆಯು ಹೆಚ್ಚಾಗುತ್ತದೆ. ಇಲ್ಲಿ ನೋಡಿ, ಸೈನ್ ಥೀಟಾ 0, 1/2, 1/√2, √3/2, 1 ಹೆಚ್ಚಾಗಿದೆ. ಸರಿ. ಮೂರನೇದು, ಥೀಟಾ ಹೆಚ್ಚಾದಂತೆ ಕಾಸ್ ಥೀಟಾ ಬೆಲೆಯು ಹೆಚ್ಚುತ್ತದೆ. ಥೀಟಾ ಹೆಚ್ಚಾದಂತೆ ಕಾಸ್ ಥೀಟಾ ಬೆಲೆಯು ಹೆಚ್ಚಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. 1√3/2, 1√2/1/2, 0. ಇಲ್ಲಿ ಏರು ಇಳಿತ ಆಗಿದೆ ಅಂದರೆ ತಪ್ಪು. ಥೀಟಾದ ಎಲ್ಲ ಬೆಲೆಗಳಿಗೆ ಸೈನ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ ಆಗಿದೆ. ಅಂದರೆ ಸೈನ್ ಥೀಟಾ ಎಲ್ಲ ಥೀಟಾ ಬೆಲೆಗಳಿಗೆ ಸೈನ್ ಈಕ್ವಲ್ ಟು ಕಾಸ್ ಥೀಟಾ ಸಮವಾಗಿವೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಥೀಟಾದ ಎಲ್ಲ ಬೆಲೆಗಳಿಗೆ ಎಲ್ಲ ಸೈನ್ 90 ಡಿಗ್ರಿ ಸಮವಾಗಿದ್ದಾವೆ. ಇಲ್ಲ, 1 = 0 ಅಂದರೆ ಇದು ತಪ್ಪು. ಎ ಈಕ್ವಲ್ ಟು 0 ಡಿಗ್ರಿಗೆ ಕಾಟ್ ಎ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ. ಕಾಟ್ 0 ಡಿಗ್ರಿ ಈಕ್ವಲ್ಸ್ ಟು 1/0. ಕಾಟ್ ನಾಟ್ ಡಿಫೈನ್ಡ್ ಅಂದರೆ ಇದು ಸರಿ. ಸೊ ಅಭ್ಯಾಸ 8.2 ಇಲ್ಲಿಗೆ ಮುಕ್ತವಾಯಿತು. ಸೊ ಥ್ಯಾಂಕ್ ಯು.